ಅವ್ವ ಚೆನ್ನಾಗಿದ್ಯವ್ವ. ಅದಕ್ಕೆ ಮಗ ಹಿಂಗಾಗ್ಬಿಟ್ಟಿದಿ? ಕಣ್ಣಲ್ಲೇ ನೋಡಕ್ಕಿಲ್ವ ಹಂಗಾಗಿ ಹೋಗಿದ್ಯಲ್ಲ? ಇಲ್ಲ ಉಂಡಿ ಹಸ್ಕೊಂಡಿದೀಯಾ? ಹಿಂಗಾಗಿ ಹೋಗಿದ್ದಿಲ್ಲ ಅದಕ್ಕವ್ವ? ಏನನು ಇಟ್ಟಿಲ್ದಿರೋ ಮನೆ ಮದುವೆ ಮಾಡಿದಾನೆ ನಿನ್ನ? ಅಚ್ಚಕಡೆಗೆ ಇರೋರ ಮನೆಗೆ ಇಟ್ಟು ಬಟ್ಟೆ ಯಾರೋಗಿರೋ ಮನೆಗೆ ಮದುವೆ ಮಾಡಿರೋದು ಹಿಂಗ ಕೂತಿದೆಯಲ್ಲ ಸುಮ್ಕಿರು. ಅದಕ್ಕೆ ಏನು ಇಟ್ಟುಂಡ್ಬಿಟ್ರೆ ನೆಮ್ಮದಿ ಬೇಡವಾ ಮನಸ್ಸಿಗೆ? ನೆಮ್ಮದಿ ಬೇಡವ? ನನ್ನ ಕಷ್ಟ ಯಾರು ಕೇಳೋರಿಲ್ಲ ಕತೆ. ಏನು ಬಾಳ್ದನೆ ಮನೆ ಬಂದೆ ಇಸ್ಕೊಂಡಿಯ ನೀನು? ಏನಾಯ್ತು ಮಗ? ಏನಾಯ್ತು ಹೇಳು, ಸರಿಯಾಗಿ ಕೇಳ್ತೀನಿ ನಾನು. ಏನು ನನ್ನ ಮಗಳನ್ನ ಹಂಗೆ ತಳ್ಬಿಟ್ಟಿಲ್ಲ ಕತೆ. ನಾವು ಕಷ್ಟ ಬಿದ್ದು ಸಾಕಿ ಸಲುಬೆ ಯಾಕತೆ ಕಳಿಸಿರೋದು. ಯಾರೇನಂದ್ರು ನಿಮ್ಮ ಅತ್ತಿನದಂದ್ಲ, ನಿಮ್ಮ ಮಾವೇನದನ್ನ, ನಿನ್ನ ಗಂಡಿರು ಏನದಂದ್ರ ಹೇಳು. ಅದೇ ಸರಿಯಾಗಿ ಕೆಲಸನೇ ಮಾಡ್ಕೊಳ್ತೀನಿ ನಾನು. ಸುಮ್ಮನೆ ಹಾಕಿಲ್ಲ ಅದಕ್ಕೆ ನನ್ನ ಮಗಳನ್ನ ಸಾಕಿ ಸಲ್ವಿ ನಮ್ಗೆ ಹೊಣೆ ಬರವ. ಮರ್ಯಾದೆ ಇಳಿಸ್ಬಿಡ್ತೀನಿ ಮರ್ಯಾದೆಯಾ ನಿಮ್ಮ ಅಕ್ಕಂತೂ. ನಾನಂತೂ ಬುಟ್ಕಿಟ್ಕೊಡಕಿಲ್ಲ ನಿಮ್ಮ ಅತ್ತಿಯ. ಏನಾದ್ರೆ ಸುಮ್ಕಿರವ, ಸರಿ ಸುಮ್ನಿರು. ಆಮೇಲೆ ಅವ್ವ ಬಂದು ಅವನಿಗೆಲ್ಲ ಚಾಡಿ ಹೇಳಿ ಜಗಳ ತಂದಾಕೋದು ಅಂತ ಅನ್ಸ್ಕೊಳ್ಳೋದು ಬೇಡ, ಸುಮ್ಕಿರು. ಎದ್ರುಕೋಬೇಡ ಕಣ್ಮಗ. ಯಾರು ಏನಾದ್ರು ನಿಂಗೆ ಹೇಳಿಲ್ಲ ಹೇಳು, ಸರಿಯಾದ ಕೆಲಸ ಮಾಡ್ಬಿಡ್ತೀನಿ. ಏನು ಹಳ್ಳಿನಾದ್ರೂ ಸರಿ, ಬೀಗ್ತಿಯಾದ್ರು ಸರಿ, ಬೀಗ್ನಾದ್ರೂ ಸರಿಯೇ ಬುಟ್ಕಿಟ್ಕೊಡಕಿಲ್ಲ ಹೇಳೀಗ ನೀನು. ಅದು ಯಾರು ಏನಾದ್ರು ನಿಮಗೆ? ಯಾರು ಏನು ಅಂದಿಲ್ಲ ಕಣವ. ನನ್ನ ಮೈದನ್ಗೊಂದು ಮಗ ಸಿಕ್ಕದೆ ತಕ ಬಂದವ್ರೆ, ಅದನ್ನ ಎತ್ಕೊ ಮಾಡು, ಹಾಲು ಕುಡಿಸು, ಆಮೇಲೆ ಅನ್ನ ಉಣಿಸು, ನೀರಿಗಿರು ಈ ಅಂತ ಅಂತಾರೆ. ಅದಕ್ಕೆ ನಾನು ಮಾಡಲ್ಲ ಅಂದ್ರೆ ಕೈಯಪಿ ಅಂತಾರೆ ಕಣವ. ಇಷ್ಟೋ ಕಂಡು ಹೇಳಿದ ಮಗಿನ್ಗ ಯಾವ ಮಗ ಅದು? ಯಾರ ಮಗ ಅವನೇ ಮಗ ಅದು? ಯಾರು ಗೊತ್ತು? ಯಾರು ಗೊತ್ತಾವದು ಯಾರ ಮಗ ಅಂತ? ಉಳ್ಳಿಲ್ವಾ ಅಂತ ತಗೊಬಂದು ಮಡಿಕಂದ ಹೇಳು. ಯಾರ ಮಗಿನಾರ ಮಡಿಕೊಳ್ಳಿ ಏನಾರ ಮಾಡ್ಲಿ, ನನ್ಗೇನು ಹೇಳಕ್ ಬರ್ಬೇಡಿ ಕಣಪ್ಪ ಅಂತ ಹೇಳು. ನಾನು ನಿಮ್ಮ ಮನೆಗೆ ಜೀತ ಆಗಿ ಜೀತ ಮಾಡಕ್ ಬಂದಿಲ್ಲ. ನಾನು ನಿಮ್ಮ ಮನೆ ಸೊಸೆ ತೀಟ್ ಬಿದ್ದಿರೋದು ಮಾಡು, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಿರು ಅಂತ ಅನ್ನು. ಯಾರು ಗಿದ್ಗಿದ್ಕೊಳಕ್ ಹೋಗ್ಬೇಡ ಸರಿಯಾ? ಸರಿ ಕಣವ. ರತ್ನಿ ರತ್ನಿ ನಮಸ್ತೆ ಬತ್ತು ನಮ್ಮತ್ತೆ. ನೀನು ಸರಿಯಾಗಿ ಮಾತಾಡು, ಏನಾಯ್ತ ಅಂತ ಅನ್ಬಿಡ್ತದೆ. ಸರಿ ಬಿಡ್ನೆ ಮಗ. ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿವ್ನಿ. ನೀವ್ ಹೆಂಗಿದ್ದೀರಿ? ನೀವು ಚೆನ್ನಾಗಿದ್ದೀರಾ? ನಾನು ಹೆಂಗಿವ್ನಿ ನೋಡಿ. ನನ್ಗೇನು ಎಲ್ಲ ಆಯ್ತು. ಏನೋ ಮಕ್ಕಳು ಚೆನ್ನಾಗಿದ್ರು ಸರಿ. ಅವ್ರಿಗೆ ಏನಾರ ಮಾಡಿಕ್ತಾ ಕಾಪಿ ಕಿಪಿ ಕಾಯಿಸ್ತಾ? ಇಲ್ಲ ಕಣತೆ, ಕಾಪಿ ಕಾಯಿಸ್ರಿ ಏನೂ ಇಲ್ಲ. ಅದಕ್ಕೆ ಕಾಪಿ ಕಾಯಿಸಕಾಯ್ತಿಲ್ವಾ? ಮನೇಲಿ ಏನೂ ಇಲ್ವಾ? ಕಾಪಿ ಕಾಯಿಸ್ಕೊಟ್ಟಿಲ್ಲ ಅವನ್ಗೆ ಅಂತಿದ್ದಿಲ್ಲ. ಮನೇಲಿ ಏನೂ ಇಲ್ವಾ? ಕಾಪಿ ಕಾಯಿಸ್ಕೊಟ್ಟಿಲ್ಲ ಅಂತಿದ್ದಿಲ್ಲ. ಎಲ್ಲನೂ ಇಲ್ಲ, ಟೀ ಸೊಪ್ಪು ಇಲ್ಲ, ಹಾಲು ಇಲ್ಲ. ಸರಿಯಾದಳೆ ಬಿಡು ನೀನುವೆ. ಬೆಲ್ಲ ಇಲ್ಲ, ಟೀ ಸೊಪ್ಪಿಲ್ಲ, ಹಾಲು ಇಲ್ಲ ಅಂತಿದ್ದಿಲ್ಲ. ಅದಕ್ಕೆ ಹಾಲು ಬಿಡ್ಗಿತ್ತಿಲ್ವಾ? 1 ಲೀಟ್ರ್ ಅಷ್ಟು ಹಾಲ ಆ ಮಗನೇ ಕೊಡ್ಕೊತದೆ. 1 ಲೀಟ್ರಿಂದ ಹಾಕುವ ವಾತಾರ ಒಂಚೂರು ಬೆಲ್ಲ ಇತ್ತು, ಟೀ ಸೊಪ್ಪಿತ್ತು, ಕಾಪಿ ಕಾಯಿಸಿದೆ. ಒಂಚೂರು ಕಾಪಿ ಕಾಯಿಸ್ದೆ, ಆಮೇಲೆ ಮಗ ಕುಡ್ಕೋತು 2 ಸತಿ. ಇನ್ನಿಲ್ಲ ಅಲ್ಲಿದ್ದು ಅಂಗಡಿದಲ್ಲಿ ಒಂದು 1/2 ಲೀಟ್ರ್ ತಕೊಂಡು ಕಾಪಿ ಕಾಯಿಸಿ ಕೊಡಕ್ಕಿಲ್ವಾ? ಅಲ್ಲ ಇವಳು ಚೆನ್ನಾಗಿ ಕೇಳ್ತಾ ಇದ್ರಲ್ಲ ನೀವು. ಈಗ ಹೊಸದಾಗೆ ನೀವು ಯಾವಾರ ಮಾಡಕ್ಕೆ ಕೊಟ್ಟಿದ್ದೀರಾ ನನಗೆ? ಇರೋದು ಇಲ್ದಿರೋದು ನೋಡ್ಕೊಂಡು ಯಾವಾರ ಮಾಡಕ್ಕೆ ನೀವು ತಂದು ಕೊಟ್ಟಿದ್ದು ನಾನು ಮಾಡಾಕ್ತೀನಿ. ಇವತ್ತು ಬೇರೆ ಹೋಯ್ತಾ? ಅದೇ ನಮ್ಮ ಹೋಗಿ ಬಂದ್ಬಿಟ್ಟದಲ್ಲ ಅಕ್ಕ. ಇವತ್ತು ಬೇರೆ ಮಾತಾಡ್ತಾ ಇದ್ದೀರಾ? ಇಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ದೀವಿ ಕಂಡ್ರತ್ನಿ. ನೀನು ಏನಾರೇ ಆಗಲಿ ಹೋಗು, ಒಂಚೂರು ಕಾಪಿ ಕಾಯಿಸಿ. ಆಣೆನೇ ಅವ್ರಿಗೆ ಬಿಟ್ಬಿಟ್ಟಿವ್ನಿ. ಒಂದು ಅಳತೆ ಕೆಳ ಏನಿಲ್ಲ, ಅವ್ರು ಕೊಟ್ಟಿದ್ದು ತಿನ್ಕೊಂಡು ಬಿದ್ದೀವ್ನಿ. ನಿಮ್ಗೆ ಒಂಚೂರು ಕಾಪಿ ಕಾಯಿಸೋಕ್ಕೆ ಹಿಂಗೆ ಅಂತಾಳಲ್ಲ, 1 ಲೀಟ್ರ್ ಹಾಲು ಮಾಡ್ಬಿಟ್ಟು ಹೋಗಿವ್ನಿ. ಆ ಮಗ ಕುಡ್ಕೋತಿ ಎಲ್ಲನು ಅಂತ ನೋಡಿ. ಹಿಂಗೆ ಮನೇಲಿ ಇದ್ರಳು ತಂದು ಮಾಡೋದವಳು, ಎಲ್ಲಿ ತಂದು ಮಾಡೋಳು? ಮನೇಲಿದ್ರು ಮಾಡ್ತಾಳೆ. ಅಯ್ಯೋ ಬಿಡು, ಏನು ಕಾಪಿ ಇಲ್ದಾನೆ ನಮ್ಗೆ ಬಂದಿದ್ದಾನೆ ಇಲ್ಲಿಗೆ? ಅನ್ನ ಇಲ್ದಾನೆ ಬಂದಿದ್ದಾನ? ನಮಗೂ ಬೇಕಾದಷ್ಟು ಅದೇ, ನಾವು ಕಸ ಸುರಿತೀವಲ್ಲ, ಅದಕ್ಕೆ ಬೆಲೆ ಇಲ್ಲ. ಬುಡಿ ಕಾಪಿ ಕುಡಿದ್ರೆ ಏನೂ ಆಯ್ಕಿಲ್ಲ, ಕುಡ್ಕೊಂಡೆ ಬಂದಿನಿ ಕತೆ. ಯಾಕಂಗೆ ನನ್ನ ಮಗಳು ಹಂಗೆ ಅಂದಿರಿ? ಎಲ್ಲ ಕಂಡಿಗ್ರಿ ಹಂಗ ಅಂತಾಳೆ ಅಂತಲ್ಲ. ಒಂಚೂರು ಕಾಪಿ ಕಾಯಿಸ್ಕೊಡು ಅಂದ್ರೆ ಇವತ್ತೇ ಹಿಂಗಾಗಿ ಹೋಗ್ಬಾರ. ಬೆಲ್ಲ ಟೀ ಸೊಪ್ಪು ತಕೊಂಡು ಹಾಲು ತಕ ಬರ್ತೀನಿ. ಬಿಡಿ ಬಿಡಿ ಕುಡಿದ್ಬಿಟ್ಟು ಬಂದಿನಿ. ನಮ್ಮ ಮನೇಲಿ ಸಕ್ಕರಿತೀರ ಡೈರಿಗೆ ಹಾಲು ಹಾಕ್ತೀವಿ. ಹಾಲು ಮೊಸರು ಮನೇಲಿ ತುಂಬಿ ತುಳುಕ್ತದೆ. ಅದಕ್ಕೆ ಒಂದನಿ ಬಾಯಿ ಬಿಡೋಕ್ಕಿಲ್ಲ ನಾವು. ಈ ಕುಡ್ದನ ಏನು ಬೇಡ, ಏನು ಬೇಡ. ಏನೇನು ನಮ್ಮ ಮನೇಲಿ ಇಲ್ಲ ಅನ್ಕೊ ಬಂದಿದ್ದಾನ? ಇಲ್ಲ ಅಂತ ನಾವು ಆಚೆ ಹೋಗೋರಿಗೆಲ್ಲರೂ ಕರೆದು ಮಜ್ಜಿಗೆ ಹಾಲೇನೋ ಕೊಡ್ತೀವಿ ಅಂತಿದ್ರಲ್ಲಿ. ನೋಡಿ ನನ್ನ ಮಗಳು ಬಾಳಾಟ ಹೆಂಗಿದ್ದದು. ಹಿಂಗದೆ ಬೇಕಾದಂಗದೆ ಅಂತ ಮದುವೆ ಮಾಡಿದ್ಕೆ ಇವತ್ತು ಬಂದು ನಂಟ್ರೆ ಒಂದಿಷ್ಟು ಹಾಲು ನೀರು ಗೊತ್ತಿಲ್ಲ, ಒಂಚೂರು ಕಾಪಿ ಗೊತ್ತಿಲ್ಲ ಅಂದರೆ ನನಗೆ ಬೇಜಾರಾಯ್ತದೆ. ನಾನು ಬರೋದು ಬಂದ್ಬಿಟ್ಟು ನಮ್ಮ ಕಡೆಯವ್ರು ಯಾರು ಬಂದರೆ ಮಾನ ಮರದಿ ಉಳ್ಕೊಂಡ್ರೆ ನಂದು 3 ಕಾಸು ಕರಾಜ್ ಆಗೋಯ್ತದೆ ಮಾನ ಮರದಿ. ಅದೆಲ್ಲ ಇರಲಿ ಹೋಗ್ಲಿ. ನನ್ನ ಮಗಳು ಹೆಂಗೆ ಬಾಳಾಟ ಮಾಡೋಳು ಕಣ್ಣಾರ ನೋಡ್ಬಿಟ್ನಲ್ಲ, ನನಗಂತೂ ಬೇಜಾರಾಯ್ತಾ ಕೂತದೆ. ನನ್ನ ಮಗಳನ್ನ ನಾನೇ ಬದಿ ಪಾಳ್ಬಾವಿ ತೊಳ್ಬಿಟ್ನಲ್ಲ ಅಂತ ಅನಿಸ್ತಾ ಕೂತದೆ ನನಗೆ. ನಂಗೆ ಹೊಸಿ ಬೇಜಾರಾಯ್ತಾ ಇಂತರ ಮನೆಗೆ ತಂದು ಮದುವೆ ಮಾಡ್ಬಿಟ್ಟು ಅಂತ ಯೋಚನೆ ಮಾಡ್ತಾವ. ಅಲ್ಲ ನೀವೇ ಯಾಕಂಗೆ ಆಡ್ತಾ ಇದ್ದೀರಿ? ನೀವೇ ಯಾಕಂಗೆ ಆಡ್ತಾ ಇದ್ದೀರಿ? ನಿಮ್ಮ ಮಗಳನ್ನ ಒಂಚೂರ ನಿಮ್ಮ ಕಾಪಿ ಕಾಯಿಸ್ಬೇಡ್ದು, ಊಟಕ್ಕೆ ಇಕ್ಬೇಡಿ ಅಂತ ನಾನು ಹೇಳಿದ್ನಾ? ಅಲ್ಲ ನೀವು ತಿಳ್ಕೊಳ್ಳ ಮಾತಾಡ್ತಿದ್ರಲ್ಲ. ಏನೋ ಸೆಕ್ಯೂರಿಟಿ ಸಪ್ಪಂದ ಏನು ಪೇಟ್ರೆ ಮಡಿಕೊಂಡಿದ್ದಾವೆ ನಾವಿಲ್ಲಿ ಕಾಲೇಜ್ದಾನೆ ಇರೋಕ್ಕೆ. ಮನೆ ಅಂದ್ಮೇಲೆ ಕಾಲೇಜೇ ಆಯ್ತದೆ. ಇವಳಾರೆ ಹಿಂಗೆ ಖಾಲಿ ಆಗದೆ ಮುಟ್ಟದೆ ಅಂತ ಹೇಳ. ಮನೇಲಿ ಇರುವಾರ ಇಲ್ದಂಗೆ ಆಗಬೇಕು, ಬರೀ ಮನೆ ಆಗಬೇಕು, ಖಾಲಿ ಮನೆ ಆಗಬೇಕು. ಅಲ್ಲಿ ಗಂಟ್ಲು ಹೇಳಕ್ಕಿಲ್ಲ. ಖಾಲಿ ಮನೆ ಆಗ ತನಕ ಹೋಗಿ ನಾವೆಲ್ಲ ಹುಡುಕಿ ಇದ್ರೆ ಅದೇನದು ಮಾಡೋದು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಅಲ್ಲಿ ತನಕ ಏನು ಇರಕ್ಕಿಲ್ಲ ಅಂತ ಸೊಸೆರು ನಮ್ಮ ಸೊಸೆರು. ಸುಮ್ ಕೂತ್ಕೊಳ್ಳಿ, ನಮ್ಮಿದ್ರು ಮಾತಾಡಿದ. ಚಂದ ಬೈಬೇಕು, ಉಗಿಬೇಕು, ಕ್ಯಾಕೆ ಸುಗಿಬೇಕು, ಕ್ಯಾಕೆ ಕುಸಿ. ಅಲ್ಲ ಹೊರಗಡೆಯಿಂದ ಬಂದು ನಂಟ್ರಿಗೆ ಕಾಪಿ ನೀಡಲಿ ಮನೇಲಿ ಅಂದರೆ ಈ ಮನೇಲಿ ಬಾಳಾಟ ಮಾಡೋರು ಬದುಕಾಟ ಮಾಡೋರು ಹೆಂಗೆ ಮಾಡ್ತಾ ಇದ್ದಾರು ಅಂತ ನಾನು ಕೇಳೋದು. ಯಾವ ಥರ ಮಾಡ್ತಾ ಇದ್ದಾರು ಅಂತ ಕೇಳೋದು. ನನ್ನ ಮಕ್ಳಿಗೆ ಹಾಲು ಕುಡಿಸೇ ಬೆಳೆಸಿದ್ದು, ತುಪ್ಪ ಬೇಳೆ ತಿನ್ಸೇ ಬೆಳೆಸಿರೋದು. ಇವತ್ತು ನೋಡ್ರಿ ನಮ್ಮ ಮಕ್ಕಳನ್ನ ಇಂಥ ಮನೆ ತಳ್ಳಿವೆಲ್ಲ. ಅಲ್ಲಿ ಅಮ್ಮನಿಗೆ ಏನಾಗಿರೋದು? ಅದು ಯಾಕಂಗೆ ಆಡ್ತಿದ್ದಳು? ಜಗಳಾಡಕ್ಕೆ ಬಂದಳ ಕಣೆ.
ಓಹೋ ಏನು ಸೋಪ ತೆಗ್ದು ಮಡಗಿರೋಳಂಗೆ ಕೂತಾಳೆ ಹೋಗಿ. ನಾಚಿಕೆ ಮಾನ ಮರದಿ ಬೇಡವಾ ತಳು ಬೀಚ್ ನೋಡ್ರಿ ನಿಂತವಳೆ, ನಾನು ನೋಡ್ರಿ ಕೂತ್ಕೊಂಡು ಮಾತಾಡಬೇಡ್ದು ಅನ್ನೋದು ಬುದ್ಧಿ ಬೇಡವ ಇವಳಿಗೆ. ಇವಳು ಕೂಡ ಮುರಿಯೋದಿಗೆ ಮಗಳು ಬೇರೆ ಮುರಿಯೋದಿ ಕಲ್ಸವಳೆ. ನಮ್ಮ ಮನೆಯ ಗಂಟೆ ಇಸ್ಕೊಂಡು ಇವಳನ್ನ ಕಂಡ್ರ ಮನೆಯಾಗಿದ್ರೆ ಮನೆಯಿಂದ ಹಚ್ಕಾಕಿರೋರು. ನಾವು ನೋಡ್ಕೊಳಂಗೆ ನೋಡ್ಕೊಳ್ಳಿ, ಸೊಸೆರಿಗೆ ನಾನು ಮುರಿಯೋದಿ ಕೊಡಂಗೆ, ನಾನು ಗೌರವ ಕೊಡಂಗೆ ಕೊಡ್ಲಿ. ನೋಡು ಯಾವ ಥರ ಕೂತಿದ್ದಳು, ಏನು ಮಾಡನೇ ಹೊಲ್ಲು ನನ್ನ ತನಕ ಅಂತಾವೆ. ಅವಳಿಗೆ ಬುದ್ಧಿ ಹೇಳ್ಕೊಡ್ಬೇಕು, ಹೇಳೋದು ಬಿಟ್ಬಿಟ್ಟು ಜಗಳ ಕೆರಿತಾಳು ಜಗಳವ. ನೋಡ್ದಕ್ಕ ಮಗ ನೀವು ಹೆಂಗೆ ಇರೋದು ಏನು ಅನ್ನೋದು ಗೊತ್ತಾಯ್ತು. ಬತ್ತೀನಿ ಕಣ್ ಮಗ, ನಾನು ಬತ್ತೀನಿ. ಇವ ಮುಂದೆ ಏನು ನಮಗೆ ಮಾತು, ಇವ ಮುಂದೆ ನಾನು ಯಾಕೆ ಮಾತಾಡಲಿ? ನಿನ್ನ ಗಂಡ ಇಲ್ಲ, ನಿನ್ನ ಗಂಡ ನೀನು ಕಟ್ಟಾಳವನು, ಅವನು ಕರಿ ಅವನೈತೆ ಇಲ್ಲಿ ಮಾತಾಡ್ತೀನಿ ಅಂತ. ಇಲ್ಲ ಕಣವ ಕೆಲ್ಸಕ್ಕೆ ಹೋಗವ್ರೆ, ನೀನು ಹಿಂಗೆ ಕೂತಿರು ಮೆತ್ತ ಹಿಂಗೆ ಕುಂತಿರು, ನೀನು ಸರಿಯಾಗಿ ಮಾಡ್ತಾರ ನಿನ್ನ. ಅಲ್ಲ ಕಂಡಿಗ್ರೆ ಏನಾಯ್ತು ಅಂತ ಹೆಂಗೆ ಆಡ್ತಾ ಇದ್ದೀರಿ? ಏನಾಯ್ತು ಅಂತ ಹೆಂಗೆ ಆಡ್ತಿದ್ರಿ ಬಿಗ್ರೆ? ಕೂತ್ಕೊಳ್ಳಿ, ಹೋಗಿ ಬೆಲಟ್ಟಿ ಸಪ್ ತಗೊಬತ್ತೀನಿ, ಕಾಪಿ ಗಿಪಿ ಕುಡ್ಕೊಂಡು ಹೋಗಿವ್ರಿ. ಯಾಕಂಗೆ ಬೇಜಾರು ಮಾಡ್ಕೊಂಡಿರಿ? ಸಾಕು ಸಾಕು ಮರ್ಯಾದಿ ಸಾಕು, ಇಷ್ಟು ಮಾಡಿದ್ರಲ್ಲ ಅಷ್ಟೇ ಸಾಕು ಮರ್ಯಾದಿ, ಇನ್ನು ಸಾಕು, ಇನ್ನು ಜಾಸ್ತಿ ಬೇಡ. ನೋಡೋಕ್ಕೆ ದೊಡ್ಡ ಮನೆ, ನೋಡೋಕ್ಕೆ ದೊಡ್ಡ ಮನೆ, ಒಂದು ಬೆಲಟ್ಟಿ ಸಪ್ಪಿಲ್ಲ ಮನೇಲಿ ಅಂದ್ರೆ ತೂ ನಿಮ್ಮ ಏತಿ ಬೆಂಕಿ ಹಾಕ. ಎಲ್ಲ ಜನ ನೋಡಿದವರು ಏನು ಸೊಸೆರ್ನ ಹಂಗೆ ಮಡಿಕೊಂಡವ್ರೆ ಅಂತ ಅನ್ಕೊಂಡಿರ್ಬೇಕು. ಈಗ ನೋಡಿದ್ರೆ ಕೂತ್ಕವ ನೀನು, ಇದಕ್ಕೆಲ್ಲ ಯಾಕಂಗೆ ಮಾತಾಡಿಯ ನೀನು? ಏನೋ ಮನೇಲಿ ಏನು ಇಲ್ವೇನೋ? ಹಸ್ಕೊ ಬಂದಿರೋಳಂಗೆ ಮಾತಾಡ್ತಿದ್ದಿಲ್ಲವ ನೀನು? ಸುಮ್ ಕೂತ್ಕೋ, ಅತ್ತೆ ಸುಮ್ಕಿರತ್ತೆ ನೀನು. ನಮ್ಮ ಅವ್ವ ಪುರ್ದಂಗೆ ಬತ್ತು ಏನೋ ಬಂದ್ಬಿಟ್ಟು ಜಗಳ ತೆಗೆದ್ಬಿಟ್ಟಿಲ್ಲ ನೀನು. ಎಂಚವಳು ಮನೆಯ ಕಸ್ಬಿಟ್ಟು ಜಿಗಿನ ಉರ್ಸ್ಬಿಟ್ಟು ನಾನಲ್ಲ ನಮ್ಮ ಮಳ್ಳಿ ಹಂಗೆ ಕರ್ತಾಳೆ, ಮಳ್ಳಿ ಹಂಗೆ ಕಸಿ ನೀನು ಅವ್ರ ಕೈಯ. ಇನ್ನೊಂದು ದಿವಸ ಈ ಕೆಲಸ ಮಾಡಕೋಬೇಡ ನೀನು, ಈ ಕಿತಾಪತಿ ಬುದ್ಧಿ ಕಲಿಯಕ್ಕೆ. ಬಂದವ್ರಿಗೆ ಇರೋದು ಇಲ್ದಿರೋ ಸೋರಿಸಿ ಮಾಡಿ ಕಳಿಸ್ತಾರೆ. ಎಲ್ಲನೂ ಹೊಂಟಾಕ್ಬಿಟ್ಟು ಅವನ್ಗೆ ನಿಂತವಳೆ. ಇರು ಬೆಳಗ್ಗೆ ಸ್ವಲ್ಪ ಅರ್ಥ ಕಬತ್ತೀನಿ, ಅದೆಷ್ಟು ಕುಡ್ದು ನಿಮ್ಮ ಕುಡಿಸುವಂತೆ ಎಲ್ಲ ಇಡ್ಲಿ ಇಲ್ಲದೆ ಹೋಗ್ಲಿ, ಎಲ್ಲನೂ ಸೋರ್ಸ್ಕೊಂಡು ಮಾಡ್ಕೊ ಹೋಯ್ತಿದ್ದಿ. ಇವತ್ತು ನಿಮ್ಮ ಅವ್ವ ಬಂದಿರೋರ್ಗೆ ಮಾಡ್ಕೊಡ್ಬೇಕು ತಾನೆ. ಗಂಡನ ಮನೆ ಕಷ್ಟ ಸುಖ ಒಂಚೂರು ತೋರಿಸ್ಕೊಳ್ದಿರ್ತಿ ಮಾಡ್ಕೊಂಡು ಹೋಗಿ ಹೆಣ್ಮಕ್ಳು ನೋಡೀನಿ. ನಿನ್ನಂಗೆ ಎಲ್ಲನೂ ತೆಗೆದು ತಳ್ಲಾಕ್ಬಿಟ್ಟು ಗೊತ್ತಿಲ್ಲ ನೋಡ್ತಾ ನಿಂತಿದ್ದೆಲ್ಲ ನೋಡ್ತಾವೆ. ಚಂದ ಬಿಡು ನಿಂದು. ಏನು ಬಿಗ್ರೆ ನನ್ನ ಎದುರಿಗೆ ನನ್ನ ಮಗಳು ಹಿಂಗೆ ಅನ್ಸಿದ್ರಿ? ನನ್ನ ಮಗಳು ಇಲ್ದಿರೋದ ಉಟ್ಪತ್ತಿ ಮಾಡ್ಕೊ ಮಾಡಕ್ಕೆ ಅದೇನು ಮಾಯಮತ್ರವ ನೀವು ಹೇಳಲೆಕ್ಕ? ಇಲ್ದಿರೋದಂಗ ನನ್ನ ಮಗಳು ಕಂಡ್ರ ಮನೆ ಹೋಗಿ ಬೆಲ್ಲ ಕೊಡಿ ಟೀ ಸಪ್ ಕೊಡಿ ಅನ್ಕೊಂಡು ಹೋಗ್ಬೇಕಾಯ್ತಾ? ನಮ್ಮ ಮಕ್ಕಳು ನಂಗೆಲ್ಲ ಸಾಕು ಕಳಿಸಿಲ್ಲ ನಾವು. ನನ್ನ ಮಕ್ಕಳನ್ನ ರಾಣಿ ಮಾರಾಣಿದಂಗೆ ಇದ್ದು ನಾವು ಕಳಿಸಿರೋದು. ನಾನೇನಂದೆ ಯಾಕೆ ಜಾಸ್ತಿ ಆಗಿ ಕುಡಿದ್ರೆ ಇರ್ತಾಳೆ. ಇದ್ರೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೊಲ್ತಾವ್ ಕೆಲಸ ಅದೇ ಓಡ್ ಬರ್ತೀನಿ. ಗಂಡ ಬಂದ್ರೆ ಬೆಲ್ಲ ಟೀ ಸಪ್ ಅದೇನೋ ತರಿಸ್ಕೊಂಡು ಮಾಡ್ಕೊಂಡ್ಬಿಟ್ಕೊಂಡು ಹೋಗು. ಎಲ್ಲ ಹೊಡೆದಾಡ ಸಾಯಕ್ಕೆ ಆಯ್ತಿಲ್ಲ ಕತೆ. ಅಯ್ಯೋ ಎಂತ ಮಳ್ಳಿ ನನ್ನ ಸೊಸೆ. ಏನವ ನೀನು ಇಷ್ಟು ಇರೋ ಬಾಯ್ ಬಿಟ್ಬಿಟ್ಟೆ ದೊಡ್ಡ ಮಗ. ನೋಡು ನಿಮ್ಮ ಅತ್ತೆ ಹಂಗೆ ಕಟ್ಟಕಟ್ ಒದ್ರೋಗ್ಬಿಟ್ಲಲ್ವಾ? ಹೆಂಗ್ ಒದ್ರತಾಳೆ. ಸುಮ್ ಕೂತ್ಕೋ, ನಾನು ಇಲ್ಲಿದ್ರೆ ಇಲ್ಲೇ ಒಂಚಾಡ್ತಾಳೆ ಅಂದ್ಬಿಟ್ಟು ಜಗಳ ತೆಗೆದಿದ್ದ ಕತೆ ಹೋಗ್ಲಿ ಅಂದ್ಬಿಟ್ಟು ಹೋಯ್ತೀನಿ ಕಣೆ. ಹಂಚ್ಕೊಂಡಿರು ಎಂತೆ ಓದಿ ಯಾಕವ್ ತಲೆ ಕೆಡ್ಸ್ಕೊಂಡು. ಅವ್ರ ಕಡೆ ನಂಟೆಲ್ಲ ಬಂದಾಗ ನನ್ನ ಗಂಡ ಕೈ ಕೇಸ್ಕೊಂಡು ದುಡ್ಡಲ್ಲಿ ಕೋಳಿ ಅಂತೆ, ಬಾಡಂತೆ, ಮೀನಂತೆ, ಅದಂತೆ ಇದಂತೆ ತಗೊಂಡು ತಿಂತಾರೆ ಅವರು. ನೀನು ಯಾಕೋದು ಈಗ? ನೀನು ಹೋಗಂಗಿಲ್ಲ. ಅವ್ರು ಅವ್ವ ಬಂದ್ರೆ ಹೆಂಗ್ ಉಳ್ಕೊತದೆ ಗೊತ್ತಾ? ಅವ್ರವ್ವ ಎಲ್ಲ ತಿಂಡಿ ತೀರ್ಥನೆಲ್ಲ ಮಾಡ್ಕೊಂಡು ಚಿನ್ನ ಗಂಟ್ಲು ಒಯ್ಕಿಲ್ಲ ಕಣವ. ನೀನು ಇಷ್ಟ ಹಂಗೆ ಇರು. ಅದ್ಯಾಕೆ ನಾನೇ ಮನೇಲಿ ಜೀತ ಮಾಡಕ್ಕಿಲ್ವಾ? ನಿಂಗೆ ಅರ್ಜೆಂಟ್ಗೆ ರವೆ ಉಂಡೆ ಅಂದ್ರೆ ಇಷ್ಟ ಅಲ್ವಾ? ಮಾಡ್ಕೊಡ್ತೀನಿ. ಉಂಡೆ ಮಾಡಿ ಮಗ. ಮರ್ತ್ಕೊಬಿಟ್ಟೆ ರವೆ ಉಂಡೆಯ ನಮ್ಮ ದೊಡ್ಡವ ಕೊಟ್ಟು ಕಳಿಸಿತ್ತು ಇವ್ರಿಗೆ ಅಂದ್ಬಿಟ್ಟು ಬಾ ನಿನ್ಗೆ ಕೊಟ್ಟು ತಿಂಡಿ ಕೊಡ್ಡೆ ಮಗ. ಹಂಗಾರೆ ಹೋಗೋದು ಅನ್ಕೊಂಡು ಬಂದೆ ಕಣೆ ಮಗ. ಸುಮ್ಮನಿರವ ಹಂಗಂದಿಯ ಮುಂದುವರಿಯುವುದು ನೋಡಿ. ನಾನು ಬಿಟ್ಬಿಟ್ಟನ ಅವ್ರ ಕಡೆ ನಂಟ್ರು ಬಂದಾಗೆಲ್ಲವ ನಮ್ಮ ಮತ್ತೆ ಸಾಲ ಮಾಡಿ ಮಾಡ್ತದೆ. ನಾನು ಅಷ್ಟೇ ಈಗ ನಮ್ಮ ಹೂ ಬಂದ್ರೆ ಸಾಲ ಮಾಡಿ ಮಾಡ್ತೀನಿ, ತೀರಿಸ್ಲಿ. ಅದಕ್ಕೆ ನಮ್ಮ ಮತ್ತೆ ಒಂದೆಗ್ಗೆ ತೀರ್ಸದ ನಮ್ಮ ಗಂಡರಿಗೆ ಏಕಿಲ್ವಾ? ಸಾರ ಹೂ ಬಂದ್ರೆ ತಿಂಗ್ಳಾನ ಗಂಟ್ಲೆ ಇರ್ತಾಳೆ. ನೀವು ನೋಡಿಲ್ಲ ಅನ್ಸ್ತದೆ ಅಮ್ಮ ಇರೋದ. ಇರೋದೆಲ್ಲ ಖಾಲಿ ಮಾಡಗಂಟ ಹೋಯ್ಕಿಲ್ಲ ಅಮ್ಮ ಅವ್ನು ಉಂಡ್ಲಿ. ನಾನು ಬಿಟ್ಬಿಟ್ಟನ ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.